ರಾಜಕಾರಣಿಗಳು ಶಾಮಿಲಾದರು. ಅದು ರಾಜಕಾರಣಿಗಳ ಸ್ವಿಸ್ ಬ್ಯಾಂಕ್ ಮಠಗಳು. ಆ ಮಠಕ್ಕೆ ಇವತ್ತು ಹೋಗಿ ಮಠಗಳೆಲ್ಲ ಕಲುಷಿತಗೊಂಡಿವೆ. ಮಠಗಳಲ್ಲಿ ಏನು ನಡಿಬಾರ್ದಾಗಿತ್ತು ಅದೆಲ್ಲ ನಡೀತಾ ಇದೆ. ಆ ಮಠಗಳಲ್ಲಿ ಒಬ್ಬರು ಕೂಡ ವಚನದ ಕಟ್ಟುಗಳನ್ನು ಇಟ್ಕೊಂಡಿರ್ತಕ್ಕಂಥ ದುರಂತ ಇದೆ. ಈ ನಿಟ್ಟಿನಲ್ಲಿ ಈ ಜಾತೀಯತೆಯನ್ನು ಅವರು ದೂರೀಕರಿಸಬೇಕು. ಒಂದು ಮಾತನ್ನು ಸರಿಯಾಗಿ ಆಡಬೇಕು, ಜಾತಿಯನ್ನು ದೂರಬೇಕು, ಗಂಡು ಹೆಣ್ಣು ಅಂತಕ್ಕಂಥ ವ್ಯತ್ಯಾಸವನ್ನು ಮರಿಬೇಕು. ಅಕ್ಕ ಮಹಾದೇವಿ ಬಗ್ಗೆ ಹೇಳಲೇಬೇಕಾದ ಈ ಸಂದರ್ಭದಲ್ಲಿ ಇಡೀ ಮಾನವ ಇತಿಹಾಸದಲ್ಲಿ ತೆಗೆದು ನೋಡಿದ್ರೆ, ಪುಟಗಳನ್ನು ತೆಗೆದು ನೋಡಿದ್ರೆ ಮೊದಲನೇ ಕವಿತ್ರಿ ಅಂದರೆ ಅಕ್ಕ ಮಹಾದೇವಿ. ಅವಳು ಯಾವುದೇ ಬಿಡಿಯಲ್ಲದೆ ಒಲೆಯಲ್ಲಿ ಅದು ಸುಡುವ, ಸಾಯುವ, ಹಾಳಾಗುವ ಗಂಡನ್ನು ಇದು ಒಲೆಯಲ್ಲಿಕ್ಕವ ಅಂತ ಕೌಶಿಕ ಸಾವಿಲ್ಲದ ಕೇಳಿಲ್ಲದ ಗಂಡನ್ನು ಇದು ಒಲೆಯೊಳಗಿಡಮ್ಮ ಅಂತ ಹೇಳ್ತಾಳೆ. ಅವಳಿಗೆ ನಿಮ್ಮಷ್ಟು ವಯಸ್ಸು ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ, ನಿಮ್ಮಷ್ಟು ವಯಸ್ಸು ಕೌಶಿಕ ಮಹಾರಾಜ ಅವಳನ್ನು ಇಷ್ಟಪಡ್ತಾನೆ. ಆದರೆ ಇವಳು ಯಾವಾಗಲೂ ಆದ್ಯಂತ ಚಿಂತನೆ ಕಡೆಗೆ ಇರ್ತಾಳೆ. ರಾಜ ಬಂದು ಮದುವೆ ಆಗ್ತಾನೆ ಅಂದ್ರೆ ರಿಜೆಕ್ಟ್ ಮಾಡ್ತಾಳೆ. ಮನೆಗೆ ಕಳಿಸ್ಕೊಡ್ತಾರೆ, ಎಲ್ಲ ಹಣ್ಣು ಹಂಪ್ಲ ಕಾಯಿ ಎಲ್ಲ ಕಳಿಸ್ಕೊಟ್ಟು ಪಂಚಾಯತಿ ಮಾಡಿ ಕಳಿಸ್ಕೊಟ್ರು ಕೂಡ ಒಪ್ಪಲ್ಲ ಅವಳು. ಕೊನೆಗೊಂದು ಷರತ್ತಿನ ಮೇಲೆ ಹೋಗ್ತಾಳೆ. ಏನು ಷರತ್ತಂದ್ರೆ 3 ಷರತ್ತುಗಳನ್ನು ಹಾಕ್ತಾಳೆ. ನಾನು ಲಿಂಗ ಪೂಜೆ ಮಾಡುವಾಗ ಮಧ್ಯ ಪ್ರವೇಶ ಮಾಡಬಾರ್ದು, ಮತ್ತೆ ನಮ್ಮನೇಲಿ ಯಾವುದೇ ಮಾಂಸ ಮದ್ದುಗಳನ್ನು ತಿನ್ನಬಾರ್ದು. ಈ ರೀತಿ ಒಂದು 3 ಕಟ್ಟುಪಾಡುಗಳನ್ನು ಹಾಕ್ತಾಳೆ. ಕೌಶಿಕ ಮಹಾರಾಜ ಕಾಮಾತುರ ತಡ್ಕೊಳ್ಳಲ್ಲ. ಅವಳು ಲಿಂಗ ಪೂಜೆಗೆ ಕುಂತು ಹೊತ್ತಾಗೇನೆ ಮಧ್ಯ ಪ್ರವೇಶ ಮಾಡಿ ಅವಳ ಮೇಲೆ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿದಾಗ ಅವಳು ಬಹಳ ರೋಸಿ ಹೋಗ್ತಾಳೆ. ರೋಸಿ ಹೋಗಿ ಈ ದೇಹದ ಮೇಲೆ ಆಸೆ ತಾನೆ ನಿನಗೆ ಅಂತ ಹೇಳಿ ತನ್ನ ಬಟ್ಟೆಯನ್ನೇ ಬಿಸುಡಿ, ಸೀರೆಯನ್ನು ಬಿಸಿ ಹಾಕಿ ಹೊರಗಡೆ ನಡೆಸ್ತಾಳೆ. ಇಷ್ಟನೇ 17ನೇ ವಯಸ್ಸಿನಲ್ಲಿ ಹೊರಗಡೆ ಬರ್ತಾಳೆ. ಎಲ್ಲಿಂದ ಅಕ್ಕ ಮಹಾದೇವಿ ಉಡುತಡಿ ಇದೆಯಲ್ಲ, ಇಲ್ಲಿ ಉಡುತಡಿಯಿಂದ ಈ ಕಡೆಗೆ ಕಲ್ಯಾಣಕ್ಕೆ ಬಂದು ಕಲ್ಯಾಣದಿಂದ ಶ್ರೀಶೈಲ ಅಂತ ನಡ್ಕೊಂಡು ಹೋಗ್ತಾಳೆ. ಕಾಡಿನಲ್ಲಿ ಅವತ್ತಿನ ಕಾಲದಲ್ಲಿ ರಸ್ತೆಗಳಿರಲಿಲ್ಲ, ನೀವು ಅನ್ಕೊಂಡಿರ್ಬೋದು. ಒಬ್ಬಳೇ ನಡ್ಕೊಂಡು ಹೋಗ್ತಾಳೆ. ಎಲ್ಲರೂ ಹೋಗ್ಲಿ, ಹಸಿವಾದರೆ ಭಿಕ್ಷಾನ್ನಗಳುಂಟು, ತೃಷಿ ಆದರೆ ಕೆರೆಬಾವಿಗಳುಂಟು, ಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನ ನೆನೆಗುಂಟು ಅಂತ ಹೇಳ್ತಾರೆ. ಎಂತ ಅದ್ಭುತವಾಗಿರ್ತಕ್ಕಂಥ ಅಂಥ ಧೈರ್ಯ ಮಾಡಿ, ಆ ಧೈರ್ಯ ನಮಗಿಲ್ಲ ಇವತ್ತು. ನೀವು ಯಾವತ್ತು ಕೂಡ ಯಾರು ಧೈರ್ಯ ಇರಲ್ವೋ ಅವ್ರ ಬದುಕಲ್ಲಿ ಏನನ್ನೂ ಸಾಧಿಸಲಿಕ್ಕಾಗೋದಿಲ್ಲ. ಮೆಟ್ಟಿ ನಿಲ್ಬೇಕು. ಆ ದೃಷ್ಟಿಯಲ್ಲಿ ಚಿಂತನೆ ಮಾಡಬೇಕಾಗಿದೆ. ಆ ಸ್ತ್ರೀ ಮತ್ತು ಪುರುಷ ಅಂತಕ್ಕಂಥ ಲಿಂಗಭೇದವನ್ನು ಕೂಡ ಅವರು ತೊಡೆದಾಕಿದ್ರು. ಸತಿಪತಿಗಳ ಒಂದಾದ ಭಕ್ತಿ ಹಿತವಾಗಿ ಪುಂದು ಶಿವನಿಗೆ ಅಂತ. ಶಿವನಿಗೆ ಭಕ್ತಿ ಯಾವುದಿದೆ ಅಂತಂದ್ರೆ ಸತಿ ಮತ್ತು ಪತಿ ಇಬ್ಬರು ಸೇರಿ ಚೆಂದಾಗಿ ಬದುಕಬೇಕು. ಇವತ್ತು ಸಂಸಾರಗಳು ಕೂಡ ಒಡಕುಂಟಾಗ್ತಾ ಇದೆ. ಒಂದು ಕಡೆ ಮೊನ್ನೆ ಎಲ್ಲೋ ಒಂದು ಕಡೆ ವಿಷಯ ಓದಿದೆ ನಾನು. ನಮ್ಮ ಭಾರತದಲ್ಲಿ 146 ಜನಸಂಖ್ಯೆ ಇದ್ರೆ ಆಯುಷ್ಯ ಯಾಕೆ ಕಡಿಮೆ ಆಗ್ತಾ ಇದೆ, ಹಳ್ಳಿಗಳ ಆಯುಷ್ಯ ಯಾಕೆ ಚೆನ್ನಾಗಿತ್ತು ಅಂತಂದ್ರೆ ಹಳ್ಳಿಗರು ಬಂಧು ಬಾಂಧವ್ಯ ಸಂಬಂಧಗಳು ಅಂತ ಹಚ್ಕೊಂಡು ಹೋಗ್ತಾ ಇದ್ರು. ಇವತ್ತೆಲ್ಲ ಬಂಧು ಬಾಂಧವ್ಯ ಸಂಬಂಧಗಳು ಹರಿದು ಹೋಗಿವೆ. ಏಕಾಂಗಿತನ ಬರ್ತಾ ಇದೆ, ಅಹಂ ಬರ್ತಾ ಇದೆ, ಶ್ರೀಮಂತಿಕೆ ಬಂದಿದೆ, ಹಣ ಬಂದಿದೆ, ನಾನೇ ಮೇಲೂ ನಾನು ಯಾರನ್ನೂ ಮಾತಾಡಿಸ್ಬಾರ್ದು ಅಂತ ಅನ್ಕೊಂಡಿದ್ದಾರೆ. ಆದರೆ ಹೆಚ್ಚೆಚ್ಚು ಜನರನ್ನ ಮಾತಾಡಲಿಕ್ಕೆ ಒಂದ್ ಕಡೆ ಒಬ್ಬ ಸ್ವಾಮೀಜಿ ಒಂದು ಕತೆ ಹೇಳ್ತಾರೆ. ಈ ದೇಹದಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಗ ಯಾವ್ದಪ್ಪ ಅಂತ ಕೇಳಿದ್ರೆ ಶಿಷ್ಯ ಹೇಳ್ತಾನೆ ಕಣ್ಣು ಅಂತಾನೆ, ಕಣ್ಣಲ್ಲ ಅಂತಾನೆ. ಕಿವಿ ಅಂತ ಹೇಳ್ತಾನೆ, ಇಲ್ಲ. ಇನ್ನೊಂದಿನ ವಿಚಾರ ಮಾಡ್ಬಾ ಅಂತ. ಮೂಗು ಅಂತ ಹೇಳ್ತಾನೆ, ಅಲ್ಲ ಅಂತ ಹೇಳ್ತಾನೆ. ಕೊನೆಗೆ ಒಂದು ಉತ್ತರ ಹೇಳಲಿಕ್ಕಾಗಲ್ಲ, ಹೆಗಲಪ್ಪ ಅಂತ ಹೇಳ್ತಾನೆ. ಸ್ವಾಮಿ, ಹೆಗಲು ನಮ್ಮ ದೇಹದಲ್ಲಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಅಂಗ ಅಂತ. ಯಾಕೆಂದ್ರೆ ಹುಟ್ಟಿದ ತಕ್ಷಣ ನಿನ್ನ ತಾಯಿ ನಿನ್ನ ಮೊದಲು ಹಾಕೊಳ್ಳೋದು ನಿನ್ನ ಹೆಗಲಿಗೆ ಹಾಕೊಳ್ತಾರೆ. ನಂತರ ಆಡುವಾಗ ಗೆಳೆಯರೊಟ್ಟಿಗೆ ಆಡುವಾಗ ಕೂಡ ಗೆಳೆಯ ಸುಖ ದುಃಖ, ಸಮಾಜದಲ್ಲಿ ಬಂಧುಗಳಲ್ಲಿ ಸುಖ ದುಃಖ ಆದ್ರೆ ದುಃಖ ಹೇಳ್ಕೊಳ್ಳೋಕೆ ಹೆಗಲ ಮೇಲೆ ಹೆಗಲಿಟ್ಟು ದುಃಖ ಹೇಳ್ಕೊಳ್ತೀಯ. ಕೊನೆಗೆ ನಿನ್ನನ್ನು ಹೊತ್ಕೊಂಡು ಹೋಗ್ಬೇಕಾದ್ರೆ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಹೆಗಲೇ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಗ ಅಂತ. ಸೊ ಹಾಗೆ ಪರಸ್ಪರ ಸಹಕಾರ ಅಂತಕ್ಕಂಥದ್ದು ತುಂಬ ಅಗತ್ಯವಾಗಿ ನಮಗೆ ಬೇಕಾಗಿದೆ. ಈ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕಾಗಿದೆ. ಕೊನೆ ಒಂದು ಅಂಶ ಹೇಳ್ಬಿಟ್ಟು ನಾನು ಮಾತನ್ನು ಮುಗಿಸ್ತೀನಿ. ಕಾಯಕದ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. 21ನೇ ಶತಮಾನ. ಕಾಯಕ ಅಂದ್ರೇನು?